ನಮಸ್ಕಾರ ಎಲ್ಲರಿಗೂ ಬೋಸ್ ವೆಲ್ಕಮ್ ಬ್ಯಾಕ್ ಟು ಸಾಕ ಸ್ಟೋರೀಸ್ ಮಗ ಜಸ್ಟಿನ್ ಬರ್ತಿದೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಟೆಸ್ಟ್ ಸೀರೀಸ್ ಗಳ ರಿಲೇಟೆಡ್ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ರಿಲೇಟೆಡ್ ಒಂದು ಹೊಸ ಮಾಡೆಲ್ ನ ಪ್ರಪೋಸ್ ಮಾಡೋದಕ್ಕೆ ಅಂತ ಹೊರಟಿದ್ದಾರೆ ಇದು ಹಂಗೆ ನೋಡಕ್ ಹೋಯ್ತು ಅಂದ್ರೆ ಹೊಸ ಮಾಡೆಲ್ ಏನಲ್ಲ 2016 ಈ ಮಾಡೆಲ್ ಪ್ರಪೋಸ್ ಆಗಿತ್ತು ಬಟ್ ಇದು ಡಿಕ್ಲೈನ್ ಕೂಡ ಆಗಿತ್ತು ಯಾವ ಮಾಡೆಲ್ ಏನು ಎತ್ತ ಹೆಂಗೆ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡ್ರೆ ಮಾತ್ರ ಮರಿಬೇಡಿ ಹಾಗೆ ವಿಡಿಯೋ ಒಂದೇ ಒಂದು ಲೈಕ್ ಕೊಡ್ಕೊಂಡ್ರೆ ಲೈಕ್ ಕೊಟ್ಬಿಡಿ ಮಗ ಏನು ಗುರು ಸೀನ್ ಅಂತ ಅಂದ್ರೆ ಟೋಟಲ್ ಆಗಿ 12 ಟೆಸ್ಟ್ ಪ್ಲೇಯಿಂಗ್ ನೇಷನ್ಸ್ಗಳಿದಾವೆ ಸೊ ಈ 12 ಟೆಸ್ಟ್ ಪ್ಲೇಯಿಂಗ್ ನೇಷನ್ಸ್ಗಳನ್ನ 2 ಟೈರ್ ಆಗಿ ಡಿವೈಡ್ ಮಾಡಬೇಕು ಟಾಪ್ 6 ನೇಷನ್ಸ್ ಒಂದ್ ಕಡೆ ಇನ್ನ ಬಾಟಮ್ 6 ನೇಷನ್ಸ್ ಇನ್ನ ಒಂದ್ ಕಡೆ ಸೊ ಅವರವರ ಮಧ್ಯೆ ಆಡ್ಕೊಬೇಕು ಬಾಟಮ್ 6 ಅಲ್ಲಿ ಬಾಟಮ್ 6 ಮಧ್ಯೆ ಆಡ್ಕೊಬೇಕು ಟಾಪ್ 6 ಮಧ್ಯೆ ಆಡ್ಕೋಬೇಕು ಸೊ ಆ ತರ ಡಿವೈಡ್ ಮಾಡ್ತು ಅಂತಂದ್ರೆ ಈ ಪ್ಯಾಟರ್ನ್ ಚೇಂಜ್ ಮಾಡ್ತು ನಾವು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಈ ಒಂದು ಟೇಬಲ್ ಗೀಬಲ್ ಎಲ್ಲ ಏನಿದೆ ಇದನ್ನ ಚೇಂಜ್ ಮಾಡ್ತು ಅಂದ್ರೆ ಚೆನ್ನಾಗಿರುತ್ತೆ ಅನ್ನೋ ತರ ಇವಾಗ BCCI ಆಸ್ಟ್ರೇಲಿಯಾ ಜೊತೆಗೆ ಕ್ರಿಕೆಟ್ ಆಸ್ಟ್ರೇಲಿಯಾ ಜೊತೆಗೆ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಈ ಮೂರು ಬೋರ್ಡ್ಗಳನ್ನು ಕೂಡ ಒಂಥರ ಮುಗಿಬಿದ್ದಿದ್ದಾರಂತೆ ಮುಂಚೆ ಆಗಿದ್ರೆ ಇದನ್ನ ಡಿಕ್ಲೈನ್ ಮಾಡಿದ್ರು 2016 2 ಟೈರ್ ಆಗಬೇಕು ಅಂತ ರಿಕ್ವೆಸ್ಟ್ ಅಂತೂ ಇತ್ತು ಪ್ರಪೋಸ್ ಅಂತೂ ಅವಾಗ್ಲೇ ಆಗಿತ್ತು ಬಟ್ BCCI ಅದನ್ನ ಡಿಕ್ಲೈನ್ ಮಾಡಿತ್ತು BCCI ಮಾತ್ರ ಅಲ್ಲ ಶ್ರೀಲಂಕನ್ ಬೋರ್ಡು ಜೊತೆಗೆ ಜಿಂಬಾಬ್ವೆ ಕ್ರಿಕೆಟ್ ಬೋರ್ಡು ಕೆಳಗಡೆ ಇರುವಂಥ ಬೋರ್ಡ್ಗಳೆಲ್ಲ ಆಬ್ವಿಯಸ್ಲಿ ಡಿಕ್ಲೈನ್ ಮಾಡ್ತವೆ ಮೇಲ್ಗಡೆ ಇರುವಂಥ ಬೋರ್ಡ್ಗಳು ಏನು ಅಷ್ಟೇನಾಗಿ ಡಿಕ್ಲೈನ್ ಮಾಡೋದಿಲ್ಲ ಬಟ್ BCCI ಅವಾಗ ಡಿಕ್ಲೈನ್ ಮಾಡಿತ್ತು ಏನಕ್ಕೆ ಅಂತಂದ್ರೆ ಅವಾಗಿದ್ದಂಥ BCCI ಸೆಕ್ರೆಟರಿ ಹೇಳಿದ್ರಂತೆ ಇಲ್ಲ ಗುರು ಈ ತರ ಆಗೋಗ್ಬಿಡ್ತು ಅಂದ್ರೆ ನೀವು ಟಾಪ್ ಕ್ವಾಲಿಟಿ ಟೀಮ್ಸ್ ಮೇಲೆ ಮಾತ್ರ ಆಡ್ತೀರಾ ಅಂತಾನೆ ಬಾಟಮ್ ಅಲ್ಲಿರೋರಿಗೆ ಏನಾಗಬೇಕು ಬಾಟಮ್ ಅಲ್ಲಿರೋ ಬಾಟಮ್ ಅಲ್ಲೇ ಇರ್ತಾರೆ ಟಾಪ್ ಅಲ್ಲಿರೋ ಟಾಪ್ ಅಲ್ಲೇ ಇರ್ತಾರೆ ಅವ್ರಿಗೆ ರೆವೆನ್ಯೂ ವಿಚಾರದಲ್ಲಾಗಲಿ ಯಾವುದೇ ವಿಚಾರದಲ್ಲಾಗಲಿ ಹೆಲ್ಪ್ ಆಗೋದಿಲ್ಲ ನಾವು ಹೋಗ್ಬಿಟ್ಟು ಅವ್ರ ಮೇಲೆ ಆಡ್ತು ಅಂದ್ರೆ ರೆವೆನ್ಯೂ ವಿಚಾರದಲ್ಲಾಗಲಿ ಅವ್ರಿಗೆ ಹೆಲ್ಪ್ ಆಗುತ್ತೆ ಮೈನಾಗೆ ಸೊ ಅವ್ರ ಬೋರ್ಡು ಕೂಡ ಸ್ವಲ್ಪ ಬೆಳೆಯುತ್ತೆ ನಾವು ಹೋಗ್ಬಿಟ್ಟಲ್ಲಿ ಆಡಲೇ ಇಲ್ಲ ಅಂತಂದ್ರೆ ಅವ್ರ ಮೇಲೆ ಆಡಲೇ ಇಲ್ಲ ಅಂತಂದ್ರೆ ಅವ್ರ ಬೋರ್ಡ್ ಹೆಂಗೆ ಉದ್ಧಾರ ಆಗಬೇಕು ನಾವು ಆ ಎಲ್ಲ ಆಯಾಮನ ಇಟ್ಕೊಂಡು ನೋಡ್ತೋ ಅಂತಂದ್ರೆ ನಾವು ಇದನ್ನ ಡಿಕ್ಲೈನ್ ಮಾಡ್ತಿದ್ದೀವಿ ಈ ಟಾಪ್ 6 ಬಾಟಮ್ 6 ಅನ್ನೋದನ್ನ ಬೇಡ ಅನ್ನೋ ಥರ BCCI ಡಿಕ್ಲೈನ್ ಮಾಡಿತ್ತು BCCI ಡಿಕ್ಲೈನ್ ಮಾಡಿದ್ಮೇಲೆ ಸೀರಿಯಸ್ ಆಗಂತೂ ICC ಕನ್ಸಿಡರ್ ಮಾಡಲ್ಲ ಬಟ್ ಇವಾಗ BCCI ಏನೇ ಹೊರಟಿದೆಯಂತೆ BCCI ಆಸ್ಟ್ರೇಲಿಯಾ ಜೊತೆಗೆ ಇಂಗ್ಲೆಂಡು ಸೊ ಮೇನ್ ಕ್ರಿಕೆಟಿಂಗ್ ಬೋರ್ಡ್ಸ್ಗಳು ಈ ಕ್ರೂಷಿಯಲ್ 3 ಕ್ರಿಕೆಟಿಂಗ್ ಬೋರ್ಡ್ಸ್ಗಳು ಒಟ್ಟಿಗೆ ಸೇರ್ಕಂತು ಅಂದರೆ ಅದು ಇಂಪಾಸಿಬಲ್ ಆಗಿರೋದನ್ನ ಪಾಸಿಬಲ್ ಮಾಡಿಬಿಡ್ತಾರೆ ಸೊ ಯಾಕಂತಂದರೆ ಅಷ್ಟು ಪವರ್ ಇದೆ ಈ 3 ಬೋರ್ಡ್ಗಳಿಗೆ ಕ್ರಿಕೆಟ್ ಜಗತ್ತು ಅಂತ ಬಂದಾಗ ಸೊ ಈ 3 ಬೋರ್ಡ್ಗಳು ಒಂಥರ ಡಿಕ್ಟೇಟರ್ಶಿಪ್ ಮಾಡಿದ್ರು ಕೂಡ 3 ಬೇಡ ಆಗಿರೋ ನಮ್ಮ BCCI ಮಾಡ್ತು ಅಂದರೆ ಸಾಕು ಮಾಡ್ತು ಅಂದರೆ ರೋಲ್ ನಾವು ಅಜ್ಜಿ ಹಮ್ಮಿಕೊಂಡು ಒಪ್ಕೋಬೇಕು ICCನೂ ಒಪ್ಕೋಬೇಕು ಎಲ್ಲರೂ ಕೂಡ ಒಪ್ಕೋಬೇಕು ಯಾಕಂದರೆ ಆ ಥರ ಒಂದು ಕ್ರಿಕೆಟಿಂಗ್ ಪವರ್ನ ನಾವು ಇಟ್ಕೊಂಡಿದ್ದೀವಿ ಬೇಸಿಕಲಿ ಈ ಥಾಟ್ ಬರೋದಕ್ಕೆ ರೀಸನ್ ಏನು ಅಂತಂದರೆ ಈ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಏನು ನಡೀತೋ ಈ ಸಲ ಅದು ಸಿಕ್ಕಾಪಟ್ಟೆ ಹೈಯೆಸ್ಟ್ ವ್ಯೂವರ್ಶಿಪ್ನ ಅಚೀವ್ ಮಾಡಿದ್ದಂತೆ ಗುರು ವರ್ಲ್ಡಲ್ಲೇ ಅತಿ ಹೆಚ್ಚು ವಾಚ್ ಆದಂಥ ಸೀರೀಸ್ ಟೆಸ್ಟ್ ಸೀರೀಸ್ ಯಾವ್ದಾದ್ರು ಇದೆ ಅಂತಂದರೆ ಅದು ಬಾರ್ಡರ್ ಗವಾಸ್ಕರ್ ಟ್ರೋಫಿ 24 and 25 ಅಂತ ಇವರು ಅಷ್ಟು ನಂಬರ್ ಆಫ್ ವ್ಯೂವರ್ಶಿಪ್ಪು ಈ ಸೀಸನ್ನು ಗಿಟ್ಟಿಸ್ಕೊಂಡಿದ್ದು ಸೊ ಈ ಥರ ಆಡ್ತು ಅಂತಂದರೆ ವ್ಯೂವರ್ಶಿಪ್ ಆ್ಯಂಗಲಿಂದನೂ ಕೂಡ ಅಷ್ಟೇ ಜೊತೆಗೆ ಫ್ಯಾನ್ಸ್ಗಳು ಕ್ರೌಡ್ ಕೆಪಾಸಿಟಿ ಅವನಜ್ಜಿ ಏನು ಕೆಪಾಸಿಟಿ ಗುರು ತುಂಬಿದ್ದು MCGಲಿ ಹೆಂಗೆ ನೋಡೋಕೆ ಹೋಯ್ತು ಅಂದರೆ ಬರೀ MCGಲಿ ಮಾತ್ರ ಅಂತಲ್ಲ ಆಸ್ಟ್ರೇಲಿಯಾದಲ್ಲಿ ಅವನಜ್ಜಿ ಏನು ಕ್ರೇಜಿ ಕ್ರೌಡ್ ಕೆಪಾಸಿಟಿಗಳು ತುಂಬಿದ್ದು ಎಲ್ಲ ಆಲ್ಮೋಸ್ಟ್ ಹೌಸ್ಫುಲ್ ಆಗೋಗ್ಬಿಟ್ಟಿತ್ತು ಸ್ಟೇಡಿಯಮ್ ಪ್ಯಾಕ್ಡ್ ಆಗೋಗ್ಬಿಟ್ಟಿತ್ತು ಎಲ್ಲ ಟೆಸ್ಟ್ ಮ್ಯಾಚ್ಗಳಿಗೂ ಕೂಡ ಎಲ್ಲ ಡೇಗಳು ಕೂಡ ಆಲ್ಮೋಸ್ಟ್ ಪ್ಯಾಕ್ ಆಗ್ತಾ ಇತ್ತು ಸೊ ಇದನ್ನೆಲ್ಲ ನೋಡಾದ್ಮೇಲೆ ಈ ಥರ ಸೀರೀಸ್ಗಳನ್ನ ನಾವು 4 ವರ್ಷಕ್ಕೆ 2 ಸಲ 2 ವರ್ಷಕ್ಕೆ 1 ಸಲ ನಡೆಸೋದ್ರಲ್ಲಿ ಏನು ಅರ್ಥ ಇದೆ ಗುರು ಅಟ್ಲೀಸ್ಟ್ ಒಂದು 3 ವರ್ಷಕ್ಕೆ 2 ಸಲ ನಡೆಸೋ ಥರ ಇತ್ತು ಅಂದರೆ ಒಳ್ಳೆ ಮಜಾ ಬರುತ್ತೆ 1 ವರ್ಷಕ್ಕೆ 1 ಸಲ ನಡೆಸೋ ಥರ ಇತ್ತು ಅಂದರೆ ಚೆನ್ನಾಗಿರುತ್ತೆ ಅಂತ ಒಟ್ಟಿನಲ್ಲಿ 3 ವರ್ಷಕ್ಕೆ 2 ಸಲ ಆಗಬೇಕು ಅನ್ನೋ ಥರ ಲಾಜಿಕ್ನ ಇಟ್ಕೊಂಡಿದ್ರಂತೆ ಇನ್ಫ್ಯಾಕ್ಟ್ ರವಿ ಶಾಸ್ತ್ರಿ ಅವರು ಕೂಡ ಲಾಸ್ಟ್ ಟೆಸ್ಟ್ ಮ್ಯಾಚ್ ನಡೆಯುವಂಥ ಟೈಮಲ್ಲಿ ಇದನ್ನೇ ಹೇಳಿದ್ದು ಏನಕ್ಕೆ 2 ವರ್ಷಕ್ಕೆ 1 ಸಲ ಆಗಬೇಕಿದು 3 ವರ್ಷಕ್ಕೆ 1-2 ಸಲ ಆಗಲಿ ಬಿಡಿ ಆ ಥರ ಆಯಿತು ಅಂದರೆ ಚೆನ್ನಾಗಿರುತ್ತೆ ಅದಕ್ಕೆ 2 ಟೈರ್ ಬರಬೇಕು 2 ಟೈರ್ ಆಯಿತು ಅಂತಂದರೆ ಮಾತ್ರ ಇದು ಸಾಧ್ಯ ನಾವು ಕೆಳಗಡೆ ಇರುವಂಥ ನೇಷನ್ಗಳ ಮೇಲೆ ಆಡ್ತು ಅಂತಂದರೆ ಹೋಗ್ಬಿಟ್ಟು ಆಡ್ತು ಅಂತಂದರೆ ಅಲ್ಲೇ ಸ್ವಲ್ಪ ಟೆಸ್ಟ್ ಮ್ಯಾಚ್ಗಳು ಆಗೋಗ್ಬಿಡುತ್ತೆ ಇಲ್ಲಿ ಟಾಪ್ ಕ್ವಾಲಿಟಿ ಟೀಮ್ಸ್ಗಳ ಮೇಲೆ ಆಡ್ತು ಅಂತಂದರೆ ಟೆಸ್ಟ್ನ ನೋಡೋವಂಥ ಆಯಾಮನೇ ಚೇಂಜ್ ಆಗುತ್ತೆ ಇವಾಗ ನೋಡಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಯಾವ ಥರ ಅಚೀವ್ ಆಯಿತು ಅಂತಂದರೆ ವ್ಯೂವರ್ಶಿಪ್ ಆಗಿರಲಿ ಜೊತೆಗೆ ಸ್ಪೆಕ್ಟೇಟರ್ಸ್ ಆಗಿರಲಿ ಯಾವ ರೇಂಜಿಗೆ ಬಂದರು ಅಂತಂದರೆ ಅವನಜ್ಜಿ ಕ್ರೇಜಿ ಅಂತ ಹೇಳಬೇಕು ಸೊ ಇದನ್ನ ಅಚೀವ್ ಮಾಡಬೇಕು ಅಂದರೆ ಟೆಸ್ಟ್ ಫಾರ್ಮೆಟ್ನ ನಾವು ಜೀವಂತವಾಗಿ ಉಳಿಸ್ಬೇಕು ಅಂದರೆ ನಾವು ಆಡಬೇಕಾಗತ್ತೆ ಟಾಪ್ ಕ್ವಾಲಿಟಿ ಟೀಮ್ಸ್ ಆಡಬೇಕಾಗತ್ತೆ ಯಾವಾಗಲೂ ಟಾಪ್ ಕ್ವಾಲಿಟಿ ಟೀಮ್ಸ್ ಮೇಲೆ ಆಡಬೇಕಾಗತ್ತೆ ಇದನ್ನ ಇವಾಗ ಮಾತ್ರ ಅಂತಲ್ಲ ಹಿಂದೆ ಗಂಭೀರನ ಒಂದು 5 ವರ್ಷದ ಮುಂಚೆನೇ ಹೇಳಿದ್ದಾರೆ ಅವಾಗ ಅವ್ರು ಇನ್ನೂ ಏನು ಕೋಚ್ ಗೀಚ್ ಏನು ಆಗಿರಲಿಲ್ಲ ಅವಾಗಲೇ ಹೇಳಿದರು ಗುರು ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಮ್ಯಾಚ್ನ ನೋಡ್ಬಿಟ್ಟು ಹೇಳಿದರು ಗುರು ಇಂಥವೆಲ್ಲ ಆಯಿತು ಅಂತಂದ್ರೆ ಯಾರು ನೋಡ್ತಾರೆ ಇಂಟ್ರೆಸ್ಟ್ ಇರುತ್ತೆ ಹೇಳಿ ಇಂಡಿಯಾ ಜಿಂಬಾಬ್ವೆ ಇಂಡಿಯಾ ಬಾಂಗ್ಲಾದೇಶು ಈ ಥರ ಆಯಿತು ಅಂದರೆ ಮುಂಚೆನೇ ರಿಸಲ್ಟ್ ಗೊತ್ತಿರುತ್ತೆ ಯಾರು ಗೆಲ್ತಾರೆ ಅಂತ ಈ ಥರ ಇದ್ರೆ ಯಾರು ನೋಡ್ತಾರೆ ಟೆಸ್ಟ್ ಕ್ರಿಕೆಟ್ಗೆ ಸ್ವಲ್ಪ ಕೆಳಗಡೆ ಬಂದಂಗಿರುತ್ತೆ ಸೊ ಆದ್ದರಿಂದ ಟೆಸ್ಟ್ ಅಂತ ಬಂದಾಗ ಯಾಕಂದರೆ ಒಂದಿನದ ಮ್ಯಾಚ್ ಅಲ್ಲ ಇದು ಒಂದಿನದಾದ್ರೆ ಬಿಡುಗರು ಆಡ್ಕೊಳ್ಳಿ ಅಂತ ಅನ್ಬೋದಾಗಿತ್ತು 5 ದಿನ ತೊಗೊಂಡು ನೋಡ್ತು ಅಂದರೆ ಯಾರು ನೋಡ್ತಾರೆ ಟೆಸ್ಟ್ ಕ್ರಿಕೆಟು ಅಲ್ಲೇ ಕೆಳಗಡೆ ಬೀಳ್ತಾ ಇರೋದು ಟಾಪ್ ಕ್ವಾಲಿಟಿ ನೇಷನ್ಗಳ ಮೇಲೆ ಆಡ್ತು ಅಂತಂದರೆ ಯಾರು ಕೂಡ ಟೆಸ್ಟ್ ಫಾರ್ಮೆಟ್ನ ಕೆಳಗಡೆ ಬೀಳೋದಿಲ್ಲ ಟೆಸ್ಟ್ ಫ್ಯಾನ್ಸ್ಗಳು ನೋಡ್ತಾರೆ ಖಂಡಿತ ಕ್ರಿಕೆಟಿಂಗ್ ಫ್ಯಾನ್ಸ್ಗಳು ಟೆಸ್ಟ್ ಕಡೆ ಪುಲ್ ಆಗ್ತಾರೆ
ಸೊ ಈ ಬಾರ್ಡರ್ ಗವಾಸ್ಕರ್ ಟ್ರೋಫಿನ ನೋಡಿದ್ರೆ ಅಲ್ವಾ ಯಾವ ಥರ ಪುಲ್ ಆದರು ಅಂತ. ಸೊ ಅದೇನೇ ಇವಾಗ ಇಂಗ್ಲೆಂಡ್ ಮೇಲೆ ಆಡುವಂಥದ್ದಾಗಿರ್ಬೋದು, ಆಸ್ಟ್ರೇಲಿಯಾ ಮೇಲೆ ಆಡುವಂಥದ್ದಾಗಿರ್ಬೋದು ಸೀರೀಸು 2 ವರ್ಷಕ್ಕೆ ಒಂದ್ಸಲ ಏನಿದೆ. ಸೊ ಇದನ್ನು 3 ವರ್ಷಕ್ಕೆ 2 ಸಲ ಆಡೋ ಥರ ಆಯಿತು ಅಂತಂದರೆ ಇನ್ನು ನಾವು ಕ್ರೌಡ್ನ ಪುಲ್ ಮಾಡ್ಬೋದು, ಜೊತೆಗೆ ಕ್ರಿಕೆಟ್ ಇಂಟ್ರೆಸ್ಟ್ನೂ ಕೂಡ ಜಾಸ್ತಿ ಮಾಡ್ಬೋದು ಟೆಸ್ಟ್ ಕ್ರಿಕೆಟ್ಗೆ ಅನ್ನೋ ಥರ ಒಂದು ಐಡಿಯಾನ ಇಟ್ಕೊಂಡು, ಥಾಟ್ ಪ್ರೊಸೆಸ್ನ ಇಟ್ಕೊಂಡು ಈ 3 ಕ್ರಿಕೆಟಿಂಗ್ ಬೋರ್ಡ್ಗಳು ಒಂದೇ ಕಡೆ ನಿಂತ್ಕೊಂಡಿದ್ದಾರೆ. ಸೊ ಆದ್ದರಿಂದ ಇದು ಅಚೀವ್ ಆಗ್ಬೋದು. ಇದೇನೇ ಅಚೀವ್ ಆದ್ರೂ ಕೂಡ 2027 ಆದ ಮೇಲೆ ಆಗುತ್ತೆ. ಯಾಕಂದರೆ 2027ವರೆಗೂ ಕೂಡ ಇವಾಗ ಆಲ್ರೆಡಿ ಫಿಕ್ಸ್ ಆಗೋಗ್ಬಿಟ್ಟಿದೆ ಯಾವ ಥರ ಪ್ಯಾಟರ್ನಲ್ಲಿ ಏನೇನು ಆಗಬೇಕು, ICC ಸೈಕಲ್ದು ಏನೇನು ಆಗಬೇಕು ಅನ್ನೋದು ಆಲ್ರೆಡಿ ಫಿಕ್ಸ್ ಆಗೋಗ್ಬಿಟ್ಟಿದೆ. ಅದನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ. 2027 ಆದಮೇಲೆ ಯಾವ ಥರ ಆಗಬೇಕು, ಯಾವ ಥರ ಚೇಂಜಸ್ ಆಗಬೇಕು ಈ ಟೆಸ್ಟ್ ಫಾರ್ಮೆಟಲ್ಲಿ ಅನ್ನೋವಂಥದ್ದನ್ನ ಡಿಸ್ಕಸ್ ಮಾಡೋದಕ್ಕೆ ಅಂತ ಹೊರಟಿದ್ರಂತೆ ಈ ಮಂತ್ ಎಂಡು. ಸೊ ಇದೇನಾದ್ರು ಪ್ರಪೋಸ್ ಆಗಿರೋದು ಅಕ್ಸೆಪ್ಟ್ ಮಾಡಿದ್ರೆ ಇನ್ನೇನೆ BCCI ಸೆಕ್ರೆಟರಿ ಇದ್ದಾರೆ. BCCI ಸೆಕ್ರೆಟರಿ ಅಂತ ಹೇಳೋಕ್ಕಾಗಲ್ಲ, ಇವಾಗ ICC ಚೇರ್ಮನ್ ಅಂತ ಹೇಳಬೇಕು, ನಮ್ಮ ಜಾಯ್ಶ್ ಅವರೇ ಇದ್ದಾರೆ. ಸೊ ಪಾಸಿಬಲಿ ಅಕ್ಸೆಪ್ಟ್ ಮಾಡುವಂಥ ಸಾಧ್ಯತೆನೇ ಜಾಸ್ತಿ ಇದೆ. ಈ ಒಂದು 2 ಟೈರ್ ಮಾಡೆಲ್ನ ನೋಡೋಣ, 2 ಟೈರ್ ಮಾಡಲು ಯಾವಾಗ ಇಂಪ್ಲಿಮೆಂಟ್ ಆಗುತ್ತೆ ಅಂತ. ಅದು ಇಂಪ್ಲಿಮೆಂಟ್ ಆಗೋದು 2027 ಆದಮೇಲೆ ಇಂಪ್ಲಿಮೆಂಟ್ ಆಗೋದು. ಬಟ್ ಇವಾಗ ಆರ್ಡರ್ ಪಾಸ್ ಆಯಿತು ಅಂತಂದರೆ ಅವಾಗ ಇಂಪ್ಲಿಮೆಂಟ್ ಖಂಡಿತ ಆಗೇ ಆಗುತ್ತೆ. ನಿಮಗೇನು ಅನಿಸುತ್ತೆ ಈ 2 ಟೈರ್ ಮಾಡಲು? ಇವಾಗ ಕೆಳಗಡೆ ಇರೋಂಥವ್ರ ಮೇಲೆ ಮೇಲ್ಗಡೆ ಇರೋರು ಆಡಬಾರ್ದು ಅನ್ನೋ ಥರ ಲಾಜಿಕ್ ಏನಿದೆ? ನಿಮಗೆ ಇದು ಇಷ್ಟ ಆಯ್ತಾ ಅಥವಾ ಇಷ್ಟ ಆಗಲಿಲ್ವಾ? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ. ಒಬ್ಬ